ಇವತ್ತಿನ ಕಾರ್ಯಕ್ರಮವನ್ನು ನಾವು 3 ಭಾಗಗಳಲ್ಲಾಗಿ ಮಾಡಿಕೊಂಡಿದ್ದೇವೆ. ನಾವು ಮೊದಲನೇದು SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ನಾವು ಪತ್ರಿಕಾ ಹೇಳಿಕೆಯೊಂದನ್ನು ಕೊಟ್ವಿ. ಮಧು ಸರ್ 80ರಿಂದ 85% ಅಂಕ ತೆಗೆದುಕೊಂಡಿರುವಂಥ SSLC ಮತ್ತು PUCನಲ್ಲಿ ಆ ವಿದ್ಯಾರ್ಥಿಗಳು ದಯವಿಟ್ಟು ನಗದು ಬಹುಮಾನಕ್ಕೆ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಹಾಕ್ಬೋದು ಅಂತ ನೋಡಿದರೆ ನಮ್ಮ ಕಮಿಟಿಯ ಸದಸ್ಯರಿಗೆ ಇಲ್ಲಿ ಭಾಳ ಕಷ್ಟ ಆಯಿತು. ಸಾವಿರಾರು ಅರ್ಜಿಗಳು ಬಂದಿದ್ದು. ಆಮೇಲೆ ಅದರಲ್ಲಿ ನಾವೇನು ಮಾಡಿದ್ವಿ, 90%ಗಿಂತ ಮೇಲಿನವ್ರನ್ನ ಹುಡ್ಕೊಂಡು ಅವರಿಗಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿದರೆ ಅದಕ್ಕೂ 375ಕ್ಕಿಂತ ಹೆಚ್ಚು ಅರ್ಜಿಗಳಿವೆ. 90%ಗಿಂತ ಮೇಲೆ ಬೇರೆ ವಿದ್ಯಾರ್ಥಿಗಳು SLC PUC ICSC CBSE ಮತ್ತು ಸ್ಟೇಟ್. ಕೊನೆಗೆ ನಾವು ನಮ್ಮ ಬಜೆಟ್ನ ಇತಿಮಿತಿಯಲ್ಲಿ 95% ಕಟ್ ಆಫ್ ಅಂತ ಇಟ್ಕೊಂಡ್ಬಿಟ್ಟು ಇವತ್ತು ಇಲ್ಲಿ ಕೊಡ್ತಾ ಇದ್ದೇವೆ. ಅದಕ್ಕೂ 148ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಒಂದು ಕಾಲದಲ್ಲಿ ನಾವು 7ನೇ ತರಗತಿಯ ವಿದ್ಯಾರ್ಥಿಗಳನ್ನು ಹುಡುಕ್ತಾ ಇದ್ವಿ ಕ್ಯಾಶ್ ಅವಾರ್ಡ್ ಕೊಡೋದಕ್ಕೆ. ಫರೂಕ್ ಅವರಿದ್ದಾರೆ, ಸೇದ್ ಬೇರೆ ಅವರಿದ್ದಾರೆ, ಎಲ್ಲರೂ ಸಾಕ್ಷಿಗಳು. 7ನೇ ಕ್ಲಾಸ್ SSLC PUC ಅಂತ ಕೊಡ್ತಾ ಇದ್ವಿ ನಾವು. ಈಗ ನಾವು ಪೋಸ್ಟ್ ಗ್ರ್ಯಾಜುಯೇಷನ್, ಆಮೇಲೆ ಉನ್ನತ ಶಿಕ್ಷಣ MBBS, ಆಮೇಲೆ ಇಂಜಿನಿಯರಿಂಗು, ಈ ವಿದ್ಯಾರ್ಥಿಗಳು ಯಥೇಚ್ಛವಾಗಿ ಬೇರೆ ಸಮುದಾಯದಲ್ಲಿ ಸಿಗ್ತಾ ಇದ್ದಾರೆ ಇವತ್ತು. ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ನಗದು ಬಹುಮಾನ ಕೊಡುವಂಥ ಒಂದು ಕಾರ್ಯಕ್ರಮ. ಎರಡನೇದು, ಇಲ್ಲಿ ಬಹಳಷ್ಟು ಬ್ಯಾರಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಇವತ್ತು ಆಹ್ವಾನಿಸಿದ್ದೀವಿ. ಸಹ ಸಂಘ ಸಂಸ್ಥೆಗಳ ಸಮ್ಮಿಲನ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಹೊಸ ಕಟ್ಟಡ, ಈ ಹೊಸ ಬ್ಯಾರಿ ಸೌಹಾರ್ದ ಭವನ, ಇದನ್ನು ಅವರು ಸಾಕ್ಷೀಭೂತರಾಗಬೇಕು ಇಲ್ಲಿನ ಸಮಾರಂಭಕ್ಕೆ ಅಂತ ಅವರನ್ನು ಕರೆದಿದ್ದೀವಿ. ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇದೆ. ಜೊತೆಗೆ ಬಹಳ ಮುಖ್ಯವಾದಂತಹ ಇನ್ನೊಂದು ಕಾರ್ಯಕ್ರಮ, ವರ್ಷದ ಬ್ಯಾರಿ ಪುರಸ್ಕಾರವನ್ನು ನೀಡುವಂತಹದ್ದು. ಇದೇ ಮೊದಲ ಬಾರಿಗೆ ವರ್ಷದ ಬ್ಯಾರಿ ಪ್ರಶಸ್ತಿ 50,000 ರೂಪಾಯಿ ನಮ್ಮ ಅಧ್ಯಕ್ಷ BM ಫಾರೂಕ್ ಅವರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಮೊದಲ ಬಾರಿಗೆ ವರ್ಷದ ಬ್ಯಾರ್ದಿ ಅಂದರೆ ಮಹಿಳೆಯರಲ್ಲಿ ವಿಶೇಷ ಸಾಧನೆ ಮಾಡಿರುವಂತಹ ಒಂದು ವ್ಯಕ್ತಿಯನ್ನು ಕೂಡ ಗುರುತಿಸಿ ನಾವು ಬಹುಮಾನವನ್ನು ಕೊಡೋದಕ್ಕೆ, ಪ್ರಶಸ್ತಿಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ. ಈಗಾಗಲೇ ಆಯ್ಕೆಯಾಗಿದೆ. ನಮ್ಮ ವರ್ಷದ ಬ್ಯಾರಿ ಪ್ರಶಸ್ತಿ ಪುರಸ್ಕೃತರಾದಂತಹ ಬಡೀಲಾ ಹುಸೇನ್ ಅವರು ನಮ್ಮ ಜೊತೆಗೆ ಈಗಾಗಲೇ ಬಂದು ಸೇರಿದ್ದಾರೆ, ಎದುರುಗಡೆ ಕೂತಿದ್ದಾರೆ. ಅದೇ ರೀತಿ ಮೈಮುನಾ ಮರ್ಜಿನ್ ಅವರು ಇಲ್ಲೇ ಹತ್ತಿರದಲ್ಲಿದ್ದಾರೆ, ನಮ್ಮ ಜೊತೆ ಬಂದು ಸೇರಿಕೊಳ್ತಾ ಇದ್ದಾರೆ. ಅವರ ಸಾಹಸದ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಈಗ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತೇವೆ. ದಯವಿಟ್ಟು ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಇವತ್ತಿನ ಸಮಾರಂಭದ ಉಪಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಪಾಸ್ಟ್ ಪ್ರೆಸಿಡೆಂಟ್, ಪಾಸ್ಟ್ ಜನರಲ್ ಸೆಕ್ರೆಟರಿ, ಹಾಗೆ ಜನರಲ್ ಸೆಕ್ರೆಟರಿ ನಮ್ಮ ಈಗಿನ TK ಶರೀಫ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಾಮಾನ್ಯವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಧ್ಯೇಯ ಗೀತೆಯನ್ನು ನಾವು ಪ್ರಸ್ತುತಪಡಿಸ್ತೇವೆ. ಬ್ಯಾರಿ ಸಮುದಾಯ ಯಾವ ರೀತಿ ಈ ಕರ್ನಾಟಕದ ಸಂಸ್ಕೃತಿಯಲ್ಲಿ ಮಿಳಿತವಾಗಿದೆ ಮತ್ತು ಬ್ಯಾರಿ ಭಾಷೆ, ಬ್ಯಾರಿ ಸಂಸ್ಕೃತಿಯ ಮಹತ್ವ ಏನು ಎನ್ನುವುದರ ಕುರಿತು ಇರುವಂತಹ ಈ ಧ್ಯೇಯ ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶರೀಫ್ ನಿರ್ಮುಂಜೆ ಅವರು ಮಂಗಳೂರಿನಲ್ಲಿಂದ, ದೂರದ ಮಂಗಳೂರಿನಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಕರ್ನಾಟಕದ ಬ್ಯಾರಿ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಹಾಡುಗಾರಿಕೆಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಶರೀಫ್ ನಿರ್ಮುಂಜೆ. ದಕ್ಷಿಣ ಕನ್ನಡ ಚಂದ ತೊರಾಯತ್ ಉಲ್ಲರು ನಲ್ಲು ಜನಾಂಗ ಆಯಿರಾಂಡಲೆ ಎಲ್ಲರ ಮನಸ್ಸರು ಗೆಂದಿಯೋ ಬ್ಯಾರಿ ಜನಾಂಗ ಕನ್ನಡ ರಾಜ್ಯತೋ ಮಣ್ಣುರು ಪಿರುಸತೋ ಮರಕಾಲ ನಂಗಲು ಜನಾಂಗ ಆಯಪರಾಯತುಂ ಎಲ್ಲ ರಂಗತುಂ ಮಿನ್ನಿಯೋ ಬ್ಯಾರಿ ಜನಾಂಗ ಇಸ್ಲಾಂ ಎಂಬ ಸುಂದರ ತೋಟದಿ ಅರಳಿದ ಸುಮಗಳು ನಾವು, ಜಾತ್ಯತೀತತೆ ಸ್ನೇಹ ಸಹಿಷ್ಣುತೆ ಹೊಂದಿಹ ಮನುಜರು ನಾವು,
ಧರ್ಮದ ಭಾಷಾ ಕಲೆಯಲ್ಲಿ ಭಾವೈಕ್ಯರಾಗಿಹ ನಾವು ಎಲ್ಲರ ನಡುವೆ ಒಂದಾಗಿ ಬಾಳೋ ಸನ್ಮನ ಪ್ರಜೆಗಳು ನಾವು. ದಕ್ಷಿಣ ಕನ್ನಡ ಸುಂದರ ತಾಣದಿ ನೆಲೆಸಿಹುದೊಂದು ಜನಾಂಗ, ಶತಶತಮಾನದಿ ಜನಮನ ಗೆದ್ದಿಹ ಹೆಮ್ಮೆಯ ಬ್ಯಾರಿ ಜನಾಂಗ, ಹೆಮ್ಮೆಯ ಬ್ಯಾರಿ ಜನಾಂಗ. ವ್ಯಾಪಾರಿ ಎಂಬ ನಾಮಾಂಕಿತದಿ ಬ್ಯಾರಿಗಳಾದೆವು ನಾವು. ಶ್ರಮ ಜೀವನವೇ ಕಾಯಕವೆಂದು ಅರಿತಿಹ ನಿಪುಣರು ನಾವು. ಸುಖವೇ ಇರಲಿ ಕಷ್ಟವೇ ಬರಲಿ ಸಂಯಮ ಮೀರದ ನಾವು. ನಮ್ಮದೇ ಭಾಷೆ ಸಂಸ್ಕೃತಿ ಇರುವ ಭಾರತೀಯರು ನಾವು. ದಕ್ಷಿಣ ಕನ್ನಡ ಸುಂದರ ತಾಣದಿ ನೆಲೆಸಿಹುದೊಂದು ಜನಾಂಗ, ಶತಶತಮಾನದಿ ಜನಮನ ಗೆದ್ದಿಹ ಹೆಮ್ಮೆಯ ಬ್ಯಾರಿ ಜನಾಂಗ, ಹೆಮ್ಮೆಯ ಬ್ಯಾರಿ ಜನಾಂಗ. ವಿದ್ಯೆಯ ಗಳಿಸಿ ಸಾಕ್ಷರರಾಗಿ ಜ್ಞಾನಿಗಳಾಗಿಹ ನಾವು. ವೈದ್ಯ ವಕೀಲ ಪರಿಣಿತ ತಾಂತ್ರಿಕ ಪಂಡಿತರಾದೆವು ನಾವು. ಬ್ಯಾರಿ ಭಾಷೆಯ ಸಾಹಿತ್ಯ ಕಲೆಯಲ್ಲಿ ಸಾಧನೆಗೈದಿಹ ನಾವು. ಸಮುದಾಯದೇಳ್ವೆಗೆ ರಾಷ್ಟ್ರದ ಪ್ರಗತಿಗೆ ಪಣ ತೊಟ್ಟಿಹೆವು ನಾವು. ದಕ್ಷಿಣ ಕನ್ನಡ ಚಂದ ತೊರಾಯತ್ ಉಲ್ಲರು ನಲ್ಲ ಜನಾಂಗ. ಆಯಿರಾಂಡಲೆ ಎಲ್ಲರ ಮನಸ್ಸರು ಗೆಂದಿಯೋ ಬ್ಯಾರಿ ಜನಾಂಗ, ಗೆಂದಿಯೋ ಬ್ಯಾರಿ ಜನಾಂಗ. ಕನ್ನಡ ರಾಜ್ಯತೋ ಮಣ್ಣರ ಪಿರುಸತೋ ಮರಕಲ ನಂಗಲ ಜನಾಂಗ. ರಾಯಪ್ಪ ರಾಯತುಂ ಎಲ್ಲ ರಂಗತುಂ ಮಿನ್ನಿಯೋ ಬ್ಯಾರಿ ಜನಾಂಗ, ಮಿನ್ನಿಯೋ ಬ್ಯಾರಿ ಜನಾಂಗ. ಲಲಲಲ್ಲ 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 ಥ್ಯಾಂಕ್ ಯು. ಧನ್ಯವಾದಗಳು ಶರೀಫ್ ನಿರ್ಮುಂಜೆ. ನಮ್ಮ ಇವತ್ತಿನ ಸಮಾರಂಭದಲ್ಲಿ ಚಿಕ್ಕಮಗಳೂರು, ಮೈಸೂರು, ಮಡಿಕೇರಿ, ಶಿವಮೊಗ್ಗ, ಕಾರವಾರ ಮತ್ತು ಹಾಸನ ಎಲ್ಲ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ದಾರೆ. ಅಧ್ಯಕ್ಷರನ್ನು ನಾನು ಪ್ರತ್ಯೇಕವಾಗಿ ಗುರುತಿಸ್ತೇನೆ ಇಲ್ಲಿ ಈ ಸಂದರ್ಭದಲ್ಲಿ. ಅದಕ್ಕಿಂತ ಮುಂಚೆ ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವಂತಹ ಜವಾಬ್ದಾರಿ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರದ್ದು. ಕಳೆದ 50 ವರ್ಷಗಳಿಂದ ಬೆಂಗಳೂರಿನಲ್ಲಿ ವೈದ್ಯರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು, ಅದೇ ರೀತಿ ನಮ್ಮ AB ಬಜಾಲ್ ಅವರು, ಹಮ್ಸತುಲ್ಲಾ ಅವರು, ಇವರೆಲ್ಲರೂ ಈ ಸಂಘವನ್ನು ಕಟ್ಟಿದ ಆರಂಭದ ಮೂಲ ಬೇರುಗಳಲ್ಲಿ ಕೆಲವರು ಇವರು. ಈಗ ಸಭಿಕರನ್ನು ಸ್ವಾಗತಿಸುವಂತಹ ಜವಾಬ್ದಾರಿಯನ್ನು ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು ನಿರ್ವಹಿಸಬೇಕು. ಸ್ವಾಗತ. ವೆಲ್ಕಮ್ ಸ್ಪೀಚ್ ಬೈ ಡಾಕ್ಟರ್ ಮಕ್ಸೂದ್ ಅಹಮದ್. ಮೇ ಪೀಸ್ ಬಿ ಅಪಾನ್ ಯು ಆಲ್. ನಾನು ನನ್ನ ಪಲ್ಕ ಬ್ಯಾರಿ ಭಾಷೆಯಲ್ಲಿ ತೊಡಂಗ್ರೆ അതിൽ പിന്നെ കന്നഡത്ത് പോയി. ഉണ്ട് ഞങ്ങൾക്കെല്ലാം ഒരു പെരുന്നാളും ചെല്ലാം. ಬೆಂಗಳೂರು ಬ್ಯಾರಿಂಗ್ ಸ್ಪೆಷಲಿ ಚೆನ್ನಂಗೆ ಎಲ್ಲರೂ ಅವ್ರ ಮೂವತ್ತು ಕೂಡಿಟ್ಟು ನಂಗೆ ಮಸ್ತ್ ಸಮಯದಲ್ಲಿ ಪರ್ಲ ಕಾಣಾತ ಮನುಷ್ಯಮಾರು ಕಂಡುಂಟು
ಅರಿಗಿ ಬಿಡಿಸುಂಟು ನಂಗೆ ಗ್ರೀಟ್ ಹಾಕಿ ಉಂಟು ಇಕ್ರೋರು ಸಂದರ್ಭ ഇന്നത്തെ ഈ സമാരംഭ ഹനീഫ് എന്ന പോലെ 3 വിധത്തിൽ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ, ಜನ್ನಾಮತ್ತು ಸಹಸಂಘಗಳ ಸಮ್ಮಿಲನ, ಮೂನಾಮತ್ತು ವರ್ಷದ ಬ್ಯಾರಿ ಮತ್ತು ವರ್ಷದ ಬ್ಯಾರಿ ಮಹಿಳೆಯ ಪುರಸ್ಕಾರ ಪ್ರದಾನ ಆಕರಂಗಂತ ಸಂದರ್ಭ. ಇವಾಗ ನಾನು ಸಂಪೂರ್ಣ ಕನ್ನಡದಲ್ಲೇ 4 ಮಾತು ಹೇಳ್ತೀನಿ. ಆರಂಭದಲ್ಲಿ ನಮ್ಮ ಮಾತೃಭಾಷೆಯನ್ನು ಗೊತ್ತು. ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗ, ಹಾಸನದಲ್ಲೆಲ್ಲ ಬ್ಯಾರಿ ಭಾಷೆ ಮಾತಾಡುವ ಬ್ಯಾರಿಯೇತರರು ಬಹಳ ಜನ ಇದ್ದಾರೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು KJ ಜಾರ್ಜ್ರವರನ್ನು, ನಮ್ಮ ಸಚಿವರು, ಇಂಧನ ಸಚಿವರನ್ನು ಆಮಂತ್ರಿಸಿದ್ದು. ಅವರು ಬರಬೇಕಾಗಿತ್ತು. ಹಾಗೆ ನಮ್ಮವರೇ ಆದ UT ಖಾದರ್, ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅವರನ್ನೂ ಕರೆದಿದ್ದೆವು. ಆದರೆ ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾನು ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಆನಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮತ್ತು ಇಂದಿನ ಅಧ್ಯಕ್ಷರಾಗಿ ಶ್ರೀ ಮಧು ಬಂಗಾರಪ್ಪನವರು ಆಗಮಿಸಿದ್ದಾರೆ. ಅವರು ಮೊದಲಿಂದಲೂ ಬ್ಯಾರಿ ಸಮುದಾಯದ ಜೊತೆ ಸಂಪರ್ಕ ಇದ್ದವರು. ಬಹುಶಃ ಅವರ ಚಿಕ್ಕ ವಯಸ್ಸಿನಿಂದಲೂ ಸಹ ಇರ್ಬೋದು. ಹಾಗೆ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶ್ರೀಮಾನ್ ಬಂಗಾರಪ್ಪನವರ ಸುಪುತ್ರರಾಗಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ NA ಹ್ಯಾರಿಸ್ರವರು, ಶಾಂತಿನಗರದ MLA ಅವರು. ಶಾಂತಿನಗರದ ಶಾಂತಿದೂತ ಅಂದ್ರೂ ಅತಿಶಯೋಕ್ತಿ ಆಗಲಾರದು. ಶಾಂತಿನಗರದ ಶಾಂತಿದೂತ ಅಂದರು ಅತಿಶಯೋಕ್ತಿ ಆಗಲಾರದು. ಯಾಕಂತಂದರೆ ಅವರು ಬಹಳ ವೆರಿ ನಾನ್ ಕಾಂಟ್ರವರ್ಸಿಯಲ್, ವೆರಿ ಪಾಪ್ಯುಲರ್ ಪರ್ಸನ್ ಇನ್ ದ ಹೋಲ್ ಲೊಕ್ಯಾಲಿಟಿ. ಆಮೇಲೆ ಒಬ್ಬ ಜನಪ್ರಿಯ MLA, ಬಹಳ ವರ್ಷದಿಂದ ರಾಜಕೀಯದಲ್ಲಿದ್ದವರು. ಅವರ ತಂದೆಯವರಾದ NA ಮೊಹಮ್ಮದ್ರವರು ಮಲ್ಬಾರ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದರು. ಇವರೆಲ್ಲ ತಮ್ಮನ್ನು ತಾವು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ತಮಗೆ ಹೃತ್ಪೂರ್ವಕ ಸ್ವಾಗತ ಸರ್. ಮಿಸ್ಟರ್ LK ಅತೀಕ್, ಇಲ್ಲ LK ಅತೀಕ್ರವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ಬರಬೇಕಾಗಿತ್ತು. ಅವ್ರಿಗೂ ಯಾವುದೋ ಮಜಬೂರಿಯಿಂದ, ಕಾರಣಾಂತರದಿಂದ, ಅನಿವಾರ್ಯತೆಯಿಂದ ಬರಲಿಕ್ಕೆ ಆಗಲಿಲ್ಲ. ಅವರಿಗೂ ನಾನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಮುಂದೆ ಭಾಳಷ್ಟು ಬ್ಯಾರಿ ಮತ್ತು ಬ್ಯಾರಿಯೇತರ ಸಂಘಗಳ ಪ್ರತಿನಿಧಿಗಳು ಇಲ್ಲಿ ಹಾಜರಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಮತ್ತು ಇಂದಿನ ಬ್ಯಾರಿ ವಿದ್ಯಾರ್ಥಿ ಪುರಸ್ಕಾರವನ್ನು ಪಡೆಯಲಿಕ್ಕೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳು. ಅವರು ಪುರಸ್ಕಾರವನ್ನು ಗೆದ್ದಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸೂಚಿಸ್ತೇನೆ. ಹಾಗೆ ನಮ್ಮ ವೇದಿಕೆ ಮೇಲೆ ಇರುವಂಥ JA ಬಾವ ಅವರಿದ್ದಾರೆ, ಸೈಯದ್ ಬೇರಿ ಅವರಿದ್ದಾರೆ, ಇಕ್ಬಾಲ್ ಸಾಹೇಬರಿದ್ದಾರೆ, TK ಉಮರ್ ಅವರಿದ್ದಾರೆ. ನಮ್ಮ ಇಂದಿನ ಪ್ರಸ್ತುತ ಪ್ರೆಸಿಡೆಂಟ್ ಅಧ್ಯಕ್ಷರು ಫಾರೂಕ್ ಸಾಹೇಬರಿದ್ದಾರೆ. ಇವರೆಲ್ಲ ನಮ್ಮ ಸಂಘದ ಕಂಬಗಳಿದ್ದಂತೆ. ಇವರಿಂದಲೇ ಈ ಸಂಘ ನಿಂತಿರೋದು. ಆದ್ದರಿಂದ ಅವರೆಲ್ಲರಿಗೂ ಸಂಘದ ಪರವಾಗಿಯೂ ನಮ್ಮೆಲ್ಲರ ಎಲ್ಲ ಕಾರ್ಯಕರ್ತರ ಪರವಾಗಿಯೂ ಸ್ವಾಗತವನ್ನು ಬಯಸ್ತೇನೆ. ನಿಮಗೆಲ್ಲರಿಗೂ ಸ್ವಾಗತ ಸರ್.
ಇದಲ್ಲದೆ ಭಾಳಷ್ಟು ಮಾಧ್ಯಮ ಮಿತ್ರರು ಇಂದು ಆಗಮಿಸಿದ್ದಾರೆ. ಓಕೆ, ಗುಡ್ ಗುಡ್ ಗುಡ್. ಈ ಸಮಾರಂಭದಲ್ಲಿ ಮಾಧ್ಯಮ ಮಿತ್ರರು ಬಹಳಷ್ಟು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರಿನ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ತಾವೆಲ್ಲರೂ ತಮ್ಮ ಎಲ್ಲ ಕಾರ್ಯಕಲಾಪಗಳನ್ನು ಬದಿಗಿಟ್ಟು ಈ ಸಮಾರಂಭಕ್ಕೆ ಬಂದಿದ್ದೀರಿ. ನಮ್ಮ ಹೆಂಗಸರು, ಮಕ್ಕಳು ಮತ್ತು ಎಲ್ಲ ಫ್ಯಾಮಿಲಿಗಳು ಬಂದಿದ್ದೀರಿ. ನಿಮಗೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತವನ್ನು ಬಯಸುತ್ತೇನೆ. ಇದಲ್ಲದೆ ಇಂದಿನ ನನಗೆ 5 ನಿಮಿಷ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಶಾಯರಿಯನ್ನು ನಿಮ್ಮ ಮುಂದಿಟ್ಟು, ಈ ಶಾಯರಿ ಅಲ್ಲಮ ಇಕ್ಬಾಲ್ ಅವರ ಬಹಳ ಜನಪ್ರಿಯ ಶಾಯರಿಯಾಗಿದೆ, ಕವನವಾಗಿದೆ. ಇದರಿಂದ ನಮ್ಮ ಯುವಕರಿಗೆ ದೊಡ್ಡ ಪ್ರೇರಣೆ ಸಿಕ್ಕಲಿದೆ, ಮುಖ್ಯವಾಗಿ ನಮ್ಮ ಯುವಕರಿಗೆ. ಈ ಶಾಯರಿ ಹೀಗಿದೆ, ಉರ್ದು ಭಾಷೆಯಲ್ಲಿದೆ, ಅದನ್ನು ನಾನು ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳ್ತೀನಿ. ಖುದಿ ಕೋ ಕರ್ ಲೋ ಬುಲಂದ್ ಇತ್ನಾ, ಖುದಿ ಕೋ ಕರ್ ಬುಲಂದ್ ಇತ್ನಾ के हर तकदीर से पहले खुदा बंदे से खुद पूछे बता तेरी रज़ा क्या है. ಅರ್ಥಾತ್ ನೀನು ನಿನ್ನನ್ನು ಇಷ್ಟೊಂದು ಎತ್ತರಕ್ಕೆ ತಗೊಂಡು ಹೋಗು, ಇಷ್ಟೊಂದು ಬಲಿಷ್ಠನಾಗು. ನಿನ್ನ ಭವಿಷ್ಯವನ್ನು ಬರೆಯುವಂಥ ದೇವರು ನಿನ್ನನ್ನೇ ಕೇಳಿ ನಿನ್ನ ಭವಿಷ್ಯವನ್ನು ಬರೆಯುವಂತಾಗಲಿ. ಇದರ ಅರ್ಥ ಇದು ಬಹಳ ಪ್ರೇರಣಾತ್ಮಕವಾದದ್ದು. ಇಲ್ಲಿ ಏನು ಹೇಳ್ತಾರೆ ಇವರು ಅಂತಂದರೆ, ಕವಿಗಳು ಅಂತಂದರೆ, ನಿನ್ನನ್ನು ಕೇಳಿ ನಿನ್ನ ಭವಿಷ್ಯವನ್ನು ಬರೆಯುವಂತಾಗಲಿ ಅಂತ. ಇದಕ್ಕೆ ಮುಖ್ಯವಾದ ಕಾರಣ ಪರಿಶ್ರಮ. ನೀನು ಪರಿಶ್ರಮ ಪಟ್ಟು ಆ ಎತ್ತರಕ್ಕೆ ಹೋಗು, ಆವಾಗ ದೇವರು ನಿನ್ನನ್ನೇ ಕೇಳಿ ನಿನ್ನ ಭವಿಷ್ಯವನ್ನು ಬರೆಯುವನು ಅನ್ನೋದು. ಇದು ಅಲ್ಲಮ ಇಕ್ಬಾಲ್, ನಮ್ಮ ಸಾರೆ ಜಹಾಂ ಸೆ ಅಚ್ಚಾ ಕವಿತೆ ಬರೆದವರ ಲೇಖನ ಇದು. ಇದರೊಂದಿಗೆ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಡಾಕ್ಟರ್ ಸಾಬ್. ಸ್ವಾಗತದ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರಿಗೆ ಒಂದು ಆತ್ಮೀಯವಾದಂತಹ ಒಂದು ಸ್ವಾಗತ. ನಾವು ಭಾಳ ಸಲ ಹೀಗೆ ನಮ್ಮವರನ್ನೇ ನಾವು ಮರೆತು ಬಿಡ್ತೀವಿ. ಸೇದ್ ಬ್ಯಾರಿ ಅವರು ಅದರಲ್ಲೆಲ್ಲ ಬಹಳ ಸಡನ್ನಾಗಿ ಅವರಿಗೆ ಹೊಳಿತದೆ ಅದು. ಜಿಲ್ಲೆಗಳಿಂದ ಬಂದಿರುವಂತಹ ಜಿಲ್ಲಾ ಬ್ಯಾರಿ ಒಕ್ಕೂಟದ ಅಧ್ಯಕ್ಷರುಗಳು ವೇದಿಕೆಗೆ ಆಗಮಿಸಬೇಕು. ನಾನು ಒಬ್ಬೊಬ್ಬರಾಗಿ ಕರೀತಾ ಇದ್ದೀನಿ. ಮುನೀರ್ ಅಹಮದ್ ಅವರು ಅಧ್ಯಕ್ಷರು, ಕೊಡಗು ಜಿಲ್ಲಾ ಬ್ಯಾರಿ ವೆಲ್ಫೇರ್ ಟ್ರಸ್ಟ್, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. TM ನಾಸೀರ್, ಚಿಕ್ಕಮಗಳೂರು ಜಿಲ್ಲಾ ಒಕ್ಕೂಟ ಬ್ಯಾರಿ ಒಕ್ಕೂಟದ ಅಧ್ಯಕ್ಷರು TM ನಾಸೀರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಜಯರಾಮ್ ಸೂಡ ಅವರು, ತುಳುಕೂಟ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. UK ಹಮೀದ್ ಹಾಜಿ, ಮೈಸೂರು ಪ್ರೆಸಿಡೆಂಟ್, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಮೈಸೂರು ಜಿಲ್ಲಾ ಬ್ಯಾರಿ ಸಂಘ ಸಂಸ್ಥೆಗಳದ್ದು. ರಫೀಕ್ ಮಾಸ್ಟರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹನೀಫ್ ಹಾಜಿ ಗೋಲ್ತ ಮಜಿಲ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹನೀಫ್ ಹಾಜಿ ಅವರು ದಯವಿಟ್ಟು, ಹಮೀದ್ ಹಾಜಿ ಅವರು ಬಂದ್ಬಿಡಿ. ಅದೇ ರೀತಿ ನಮ್ಮ ಪ್ರೀತಿಯ ಗುರುಗಳಾದಂತಹ ಅಬು ಸುಫಿಯಾನ್ ಸಕಾಫಿ ಉಸ್ತಾದ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. SSFನ ರಾಜ್ಯಾಧ್ಯಕ್ಷರು. ಶಿವಮೊಗ್ಗ ಮತ್ತು ಹಾಸನದಿಂದ ನಮ್ಮ ಸಂಘದ ಪದಾಧಿಕಾರಿಗಳು ಯಾರಾದರೂ ಬಂದಿದ್ರೆ ದಯವಿಟ್ಟು ನನ್ನ ಕ್ಷಮಿಸಬೇಕು, ಬರಬೇಕು ವೇದಿಕೆಗೆ. ಹಾಸನ ಮತ್ತು ಶಿವಮೊಗ್ಗ, ಸಾಗರ, ಸೊರಬ, ಪ್ರೆಸಿಡೆಂಟ್ ಸಾಬ್, ಸೇದ್ ಬ್ಯಾರಿ ಸಾಬ್, ಹಿಲ್ ಸ್ಟೇಷನಾ, ಬಾವಕ್ಕ, ನಮ್ಮ ಸಂಘದ ಅಸೋಸಿಯೇಷನ್ ವತಿಯಿಂದ ಉಂಟು ಬಂದು ಅಶ್ರಫ್ ಇಸ್ ದೇ. ಅಶ್ರಫ್, ಯಾ. ಚಿಕ್ಕಮಗಳೂರು, ಮೈಸೂರು, ಕೊಡಗು ಆಯಿತು. ಹಾಸನ ಮತ್ತು ಶಿವಮೊಗ್ಗ ದಯವಿಟ್ಟು ಯಾರಿದ್ದೀರಿ ದಯವಿಟ್ಟು ವೇದಿಕೆ ಬರಬೇಕು. TM ಬ್ಯಾರಿ ಅವರು ದಯವಿಟ್ಟು ವೇದಿಕೆ ಬನ್ನಿ. TM ಬ್ಯಾರಿ ಮೈಸೂರು, TM ಬ್ಯಾರಿ ಸಾಬ್ ಬನ್ನಿ ವೇದಿಕೆ ಬನ್ನಿ.
ನಮ್ಮ ಹಿರಿಯ ಮೊದಲ ಅಸೋಸಿಯೇಷನ್ ಅಧ್ಯಕ್ಷರು, ದಯವಿಟ್ಟು ವೇದಿಕೆ ಬನ್ನಿ. ಅಹಮದ್ ಎನ್.ಎ. ಅಹಮದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮಲಬಾರ್ ಅಸೋಸಿಯೇಷನ್ KMCCಯ ಉಸ್ಮಾನ್ ಪರೋಟ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ವಕೀಲರು ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್, ನೌಶಾದ್ ಅವರು KMCC ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಹಿರಿಯ ಪತ್ರಕರ್ತ ಹಬೀಬ್ ಬ್ಯಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಬೀಬ್ ಬ್ಯಾರಿ ಅವರ ಬಗ್ಗೆ ಒಂದು ಮಾತನ್ನು ಈಗ ಹೇಳಬೇಕಾಗಿದೆ. ಅವರು ಇವತ್ತು ಇಲ್ಲಿ ಈ ಸಭೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಅವರು BBC-ನಲ್ಲಿ, ಸಂಡೇ ಅಬ್ಸರ್ವರು, ಡೆಕ್ಕನ್ ಹೆರಾಲ್ಡ್ನಿಂದ ಅವರ ಪಯಣ ಆರಂಭವಾಗಿ ಬೆಂಗಳೂರಿನ ಮೊದಲ ಬ್ಯಾರಿ ಜರ್ನಲಿಸ್ಟ್ ಹಬೀಬ್ ಬ್ಯಾರಿ ಅವರು ಒಂದು ಪ್ರಶಸ್ತಿಯನ್ನು, ಅತ್ಯುತ್ತಮ ಪತ್ರಕರ್ತ ಬ್ಯಾರಿ ಪತ್ರಕರ್ತರಿಗೆ ಈ ವರ್ಷದಿಂದ ಒಂದು ಪ್ರಶಸ್ತಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಅವರು ಅನೌನ್ಸ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಸೈಯದ್ ಬ್ಯಾರಿ ಅವರವರಿಗೆ ಸನ್ಮಾನ ಮಾಡಿ ಶಾಲು ಹೊದಿಸಿ ಸನ್ಮಾನ ಮಾಡ್ತೇವೆ. ದಯವಿಟ್ಟು ಕೂತ್ಕೊಳ್ಳಿ. ಅತ್ಯುತ್ತಮ ಬ್ಯಾರಿ ಪತ್ರಕರ್ತರಿಂದ ಪ್ರಶಸ್ತಿಯನ್ನು ಹಬೀಬ್ ಬ್ಯಾರಿ ಅವರು, BBC ನಮ್ಮ ಹಿರಿಯ ಪತ್ರಕರ್ತ, ರಿಟೈರ್ಡ್. ಅದೇ ರೀತಿ ನೌಶಾದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹನೀಫಾಜಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಉಸ್ಮಾನ್ ಅವರು, ಉಸ್ಮಾನ್ ಪರಾಟೆ ಅಡ್ವೊಕೇಟ್ ದಯವಿಟ್ಟು ವೇದಿಕೆಗೆ ಬರಬೇಕು. KMCC ಉಸ್ಮಾನ್ ಪರಾಟೆ ದಯವಿಟ್ಟು ವಕೀಲರು ವೇದಿಕೆಗೆ ಬರಬೇಕು ಸನ್ಮಾನವನ್ನು ಸ್ವೀಕರಿಸೋದಕ್ಕೆ. ಉಸ್ಮಾನ್ ಪರಾಟೆ ಅವರು ನಮ್ಮ ಹೈಕೋರ್ಟ್ನಲ್ಲಿ ನಮ್ಮ ಕೇಸನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂಥ ಉಸ್ಮಾನ್ ಅವರು ಲಾಯರ್, ನಮಗೆ ಭಾಳ ಆತ್ಮೀಯರು. ನಮ್ಮ ಅಸೋಸಿಯೇಷನ್ಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರು ಆ ಪತ್ರಕರ್ತರ ಸಂಘದಿಂದ, ವರದಿಗಾರರ ಕೂಟದಿಂದ ಬದ್ರುದ್ದೀನ್ ಮಾಣಿ ದಯವಿಟ್ಟು ವೇದಿಕೆಗೆ ಬರಬೇಕು. ವರದಿಗಾರರ ಕೂಟ ಬೆಂಗಳೂರು ದಯವಿಟ್ಟು ವೇದಿಕೆಗೆ ಬರಬೇಕು. ಬದ್ರುದ್ದೀನ್ ಮಾಣಿ ಬರ್ಬರ್. ಇದಾದ ಬಳಿಕ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಸ್ 9 ಮಂದಿಗೆ ಒಂದು ಸನ್ಮಾನ ಇದೆ, ಗೌರವ ಅರ್ಪಣೆ ಇದೆ. ದಯವಿಟ್ಟು ಮಾಜಿ ಅಧ್ಯಕ್ಷರು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್, ಗಿವ್ ದೆಮ್ ಎ ಬಿಗ್ ಹ್ಯಾಂಡ್. ಸನ್ಮಾನ ನಮ್ಮ ಗೌರವಿಸುವ ಸಂಕೇತ. ಇವರೆಲ್ಲರೂ ಕೂಡ ನಮ್ಮ ಸಮುದಾಯದ ಒಂದೊಂದು ಕಣ್ಣುಗಳಿದ್ದ ಹಾಗೆ. ಇವರ ಸಾಧನೆಗಳು ನಮ್ಮ ಸಮುದಾಯವನ್ನು ಒಟ್ಟಾಗಿ ಎತ್ತರಿಸಿ ಕರೆದುಕೊಂಡು ಹೋಗಿದೆ ಅಭಿವೃದ್ಧಿಯತ್ತ. ಎಲ್ರಿಗೂ ಕೂಡ ಶುಭಾಶಯಗಳು ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್. ಫಾರೂಕ್ ಸಾಬ್ ನೀಂಗ ಸನ್ಮಾನ ಹಾಕೋಗುಲ್ಲು. ಫಾರೂಕ್ ಸಾಬ್ ಸನ್ಮಾನ ಹಾಕೋಗು. ಫಾರೂಕ್ ಸಾಬ್, ಹಮ್ಜತುಲ್ಲಾ ಸಾಬ್ ಬಜಾಲಾಕ, ಜಬ್ದಿ ಕುರೇಶಿ, ವೇರ್ ಇಸ್ ಹಿ? ಹಬೀಬ್ ಆನ್ ಬಿಹಾಫ್ ಆಫ್ KM ಬ್ಯಾರಿ. ನೀವಲ್ಲ ಸರಿ, ಓಕೆ. ನೌಜಾಲ್, ಲೇಟ್ ಹಸನ್ ಬಾವಾ. ಎಸ್, ಹಮ್ಜತುಲ್ಲಾ ಸಾಬ್ and AB ಬಜಾಲ್ ಸಾಬ್. ಶರೀಫ್ ಆಯ್ತು. ರೌಫ್ ಪುತ್ತಿಗೆ ಪ್ಲೀಸ್. TRS ಪ್ಲೀಸ್ ಕಮ್ ದಯಾಸ್.
ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಫೌಂಡರ್ ರೌಫ್ ಪುತ್ತಿಗೆ ಅಲ್ಲ ಎಸ್ ಎಸ್ ಹಬೀಬ್ ಬ್ಯಾರಿ ಸೀನಿಯರ್ ಮೋಸ್ಟ್ ಬ್ಯಾರಿ ಜರ್ನಲಿಸ್ಟ್ ಇನ್ ಬ್ಯಾಂಗ್ಳೂರ್ BBC ಡೆಕ್ಕನ್ ಆರ್ಡರ್ ಬಿಡ್ಚಿಟ್ಟು BBC ತೋಲ ಇಲ್ಲ ಬಾರಿ ಬೆಲಿಯವ್ರ ಯಾತ್ರೆ ಎಸ್ ಹಮ್ಸತುಲ್ಲಾ ಸಾಬ್ ಬಜಾಲ್ ಸಾಬ್ ಜಂಡಾಲ್ ಒಂಜಾರ್ ನಂಗೆ ಓಕೆ ಅಲ್ಹಮ್ದುಲಿಲ್ಲಾ ಶರೀಫ್ ವೋಟ್ ಆಫ್ ಥ್ಯಾಂಕ್ಸ್ TK ಶರೀಫ್. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಮಾನ್ಯ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪ ಅವರು ನಮ್ಮ ಈ ಸಭೆಗೆ ಬಂದು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ ಸಭೆಗೆ ಮೆರುಗು ನೀಡಿದ್ದಕ್ಕೆ ನಾನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹೆಸರಾಂತ MLA ಆದಂತಹ ನಮ್ಮವರಾದ NA ಹರೀಶ್ ಅವರಿಗೂ ನಾನು ನಮ್ಮ ಸಂಘದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮವರಾದಂಥ ಸೈಯದ್ ಮೊಹಮ್ಮದ್ ಬ್ಯಾರಿ, ಉಮರ್ TK ಅವರು ಹಾಗೂ ನಮ್ಮ ಅಧ್ಯಕ್ಷರು ವೇದಿಕೆಯಲ್ಲಿದ್ದ ಎಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಕಮಿಟಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆ ನಡೆಯಲು ಸಹಕರಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಲು ಆಯೋಜಿಸಲು ಪ್ರಯತ್ನಿಸಿದಂತಹ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಅವರಿಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ.